ಅಂಡ್ ನೀವು ಯಾವಾಗ್ಲೂ ಇದೇ ಗೆಟಪ್ ನಲ್ಲಿ ಅಂದ್ರೆ ರವಿಚಂದ್ರನ್ ಅವರ ಗೆಟಪ್ ನಲ್ಲೇ ಇರ್ತೀರಾ ಆರ್ ರಾಜೇಶ್ ಆಗಿನೂ ಇರ್ತೀರಾ ಅಂತ ಅಂದ್ರೆ ಡೈಲಿ? ರಾಜೇಶ್ ಆಗಿಯೂ ಇರ್ತೀನಿ ನಾನು ಊರಲ್ಲಿ, ಅಥವಾ ಹೊರಗಡೆ ತಿರುಗಾಡುವಾಗ ರಾಜೇಶ್ ಆಗೇ ಇರಬೇಕಾಗತ್ತೆ. ಇಲ್ಲ ಅಂದರೆ ಏನು ರವಿಚಂದ್ರನ್ ಇಲ್ಲಿ ಯಾಕೆ ಬಂದನೋ, ಈ ಕಡೆ ಯಾಕೆ ನಿಂತಿದ್ದಾನೋ ಅಂತ ಈ ಥರ ಅನಿಸ್ಕೋಬಾರ್ದಲ್ಲ, ಕೆಲವರಿಗೆ ಗೊತ್ತಾಗಲ್ಲ. ಅದಕ್ಕೆ ನಾನು ಕೆಲವು ಕಡೆ ಮುಖಕ್ಕೆ ಮಾಸ್ಕ್ ಹಾಕೊಂಡು ತಿರುಗಾಡ್ತೀನಿ. ಆಮೇಲೆ ಈ ಥರ ಬಟನ್ ಬಿಡೋದಲ್ಲ, ಫುಲ್ ಹಾಕೊಂಡಿರ್ತೀನಿ. ಶರ್ಟ್ ಬಟನ್ ಫುಲ್ ಹಾಕಿರ್ತೀನಿ, ಇಲ್ಲ ಕಬಾರಾಗಿರ್ತೀನಿ, ಚೆನ್ನಾಗಿರೋ ಡ್ರೆಸ್ ಹಾಕಿರೋಂಗಿಲ್ಲ, ಇಲ್ಲ ಪಂಚೆ ಸುತ್ತಿರ್ತೀನಿ. ಎಷ್ಟೋ ಕಡೆ ನಾನು ವೇದಿಕೆಗೆ ಹೋಗ್ಬೇಕಾದ್ರೂ ಮುಂಚೆ ನಾನು ರೆಡಿ ಆಗೋಕ್ಕಿಂತ ಮುಂಚೆ ವೇದಿಕೆ ತನಕ ಹೋಗುವವರೆಗೂ ನಾನು ಪಂಚೆಯಲ್ಲೇ ಇರ್ತೀನಿ. ಅಂದರೆ ಏನೋ ಬೇರೆ ಗೆಟಪ್ನಲ್ಲೇ ಇವ್ರು ರವಿಚಂದ್ರನ್ ಅಲ್ಲ ಅನ್ನೋ ಥರ ಕಾಣ್ಬೇಕು ನಾನು. ಆಮೇಲೆ ರೆಡಿ ಬಂದ ತಕ್ಷಣ ಅವರಿಗೆ ಶಾಕ್ ಆಗಿರ್ಬೇಕು, ಓ ಎಲ್ಲಿದ್ರು ಇವರು, ಯಾವಾಗ ಬಂದರು ಅಂತ. ಈ ಥರ ಒಂದು ರೂಢಿ ಇಟ್ಕೊಂಡಿದ್ದೆ ನಾನು. ಅಂದರೆ ಕೆಲವು ಕಡೆ ನಾವು ಮಿಡ್ಲ್ ಕ್ಲಾಸ್ ಜನ, ನಾವು ಹೈ ಕ್ಲಾಸ್ ಅಲ್ಲ, ನಮ್ಮದು ಸ್ಟಾರ್ ಅಲ್ಲ, ಸ್ಟಾರ್ ಥರ ಅವ್ರ ನೆರಳು ಅಷ್ಟೇ ನಾವು. ಅದಕ್ಕೆ ನಮ್ಮ ಜೀವನ ಅನ್ನೋದು ಇರುತ್ತೆ, ನಮ್ಮದು ಬದುಕು ಅನ್ನೋದು ಇರುತ್ತೆ. ನಮಗೇನು ಆಸೆ ಇದ್ದಷ್ಟು ಕಾಲು ಚಾಚಬೇಕು. ಎಲ್ಲ ಕಡೆ ನಾವು ಹೈಪಾಗಿ ಇರೋಕ್ಕಾಗಲ್ಲ. ಕೆಲವು ಕಡೆ ರಾಜರಾಗೂ ಇರ್ತೀವಿ, ಕೆಲವು ಕಡೆ ಇರಬೇಕಾಗುತ್ತೆ. ಅವಾಗ ನಾವು ರವಿಚಂದ್ರ ಥರ ಇದ್ದರೆ ಅದಕ್ಕೆ ಬೆಲೆ ಸಿಗಲ್ಲ. ರವಿಚಂದ್ರನ್ ಅವರು ಎಲ್ಲಿರಬೇಕು ಅಲ್ಲಿದ್ದರೆ ಚೆಂದ. ಆ ಗೆಟಪ್ನಲ್ಲಿ ಆ ಜಗದಾಗ ಅಷ್ಟೇ ನಾವು ರವಿಚಂದ್ರನಾಗೆ ಕಾಣಿಸ್ತೀವಿ. ಈಗ ರವಿ ಸರ್ ತರನೇ ಕಾಣಿಸ್ತಾ ಇದ್ದೀರಾ. ಸೊ ಕಾರ್ಯಕ್ರಮಗಳಿಗೆ, ವೇದಿಕೆಗಳಿಗೆ ಹೋಗ್ತಾ ಇರ್ತೀರಾ, ಅಟೆಂಡ್ ಆಗ್ತಾ ಇರ್ತೀರಾ. ಹಾಗಿದ್ರೆ ರಾಜೇಶ್ ಅವರ ಸಂಭಾವನೆ ಎಷ್ಟು ಅಂತ ಮಾತಾಡಬಹುದಾ? ಸಂಭಾವನೆ ಅಂತ ಬಂದಾಗ ಯಾರಿಗಾದರೂ ದುಡ್ಡು ಬೇಡಾಗಿರ್ತೇನೆ ರೀ, ದುಡ್ಡು ಬೇಕೆ. ಆದರೆ ಒಂಚೂರು ನಾನು ಡಿಮಾಂಡ್ ಮಾಡ್ತೀನಿ. ಯಾಕಂದರೆ ಆ ಹೆಸರಿಗೆ ಮಾಡ್ತೀನಿ ನಾನು. ಕ್ರೇಜಿ ಸ್ಟಾರ್ ಅನ್ನೋ ಒಂದು ಪದಕ್ಕೆ ಒಂದು ಗತ್ತಿದೆ, ಆ ಗತ್ತಿಗೆ ನಾನು ಡಿಮಾಂಡ್ ಮಾಡ್ತೇನೆ. ಯಾಕಂದರೆ ನಂದು ಎಕ್ಸ್ಪೀರಿಯನ್ಸ್, ನಾನು ಪ್ರೋಗ್ರಾಮ್ಗೋಸ್ಕರ ಒಂದು ಕಾರ್ ತೊಗೊಂಡಿದ್ದೀನಿ, ಇನ್ನೂ ಲೋನು ಕಟ್ಟಾಕತ್ತೀನಿ. 5 ವರ್ಷ ಲೋನ್ ಇದೆ, ಇನ್ನೂ 2 ವರ್ಷ ಲೋನ್ ಕಟ್ಟಬೇಕು. ಪ್ರತಿ ತಿಂಗಳ 20,000 ಅದಕ್ಕೆ ನಾನು ದುಡ್ಡು ಇಡಬೇಕು ಬ್ಯಾಂಕಿಗೆ. ಆಮೇಲೆ ಮನೆ ಒಂದು ಜವಾಬ್ದಾರಿ ನನಗೇ ಇರುತ್ತೆ, ತಂದೆ ತಾಯಿ ಮಕ್ಕಳು ಎಲ್ಲ ಸಾಕೋಕೆ. ಯಾಕಂದರೆ ನನ್ನ ಓನ್ ಬಿಸ್ನೆಸ್ಸು ಫೋಟೋಗ್ರಾಫಿಯಲ್ಲಿ ನಾನು ಒಂದಿನ ಒಂದು ಮದುವೆ ಶೋಗೆ ಒಂದು ಫೋಟೋಗ್ರಾಫಿ ಮಾಡ್ಕೊಂಡ್ಬಂದರೆ ಮಿನಿಮಮ್ ಒಂದು 20,000 ನನಗೆ ಇನ್ಕಮ್ ಇರುತ್ತೆ ಅಲ್ವಾ. ಒಂದು ದಿನಕ್ಕೆ 20,000 ಇನ್ಕಮ್ ಅಲ್ಲಿರುತ್ತೆ. ಬಟ್ ಅದನ್ನು ಬಿಟ್ಟು ನಾನು ಒಂದು ವೇದಿಕೆ ಬರ್ತೇನೆ ಅಂದರೆ ನನಗೊಂದು 20,000 ಬರಲ್ಲ. ಇಲ್ಲ ಏನೋ ಕಡಿಮೆ ಕೊಡ್ತಾರೆ, ಇಲ್ಲಿ ಅಷ್ಟು ಪೇಮೆಂಟ್ ಸಿಗೋಲ್ಲ ಇಲ್ಲಿ. ಆದರೂ ಯಾಕೆ ಬರ್ತೀನಿ ಅಂದರೆ ಅಲ್ಲಿ ಜನರ ಒಂದು ಖುಷಿ, ಅವ್ರ ಒಂದು ನಗು, ನನ್ನ ಹೆಸರು ಒಂದು, ನಾನು ಸತ್ತರೂ ಕೂಡ ನನ್ನ ದುಡ್ಡು ಇರೋಲ್ಲ, ಕಾಣಲ್ಲ. ಅದು ಎಷ್ಟು ಗಳಿಸಿರ್ತೀನಿ ಕಾಣಲ್ಲ, ಅದು ನನ್ನ ಹೆಸರು ಇರುತ್ತೆ. ಅದಕ್ಕೋಸ್ಕರ ಅದನ್ನು ಬಿಟ್ಟು ಅದು ಡೈಲಿ 20,000 ರೂಪಾಯಿ ಇನ್ಕಮ್ ಇದೆ ಅಂದರೂ ಕೂಡ ಅದನ್ನು ಇನ್ನೊಬ್ಬರು ಜವಾಬ್ದಾರಿ ಕೊಟ್ಟು ಅಥವಾ ಕೊಡದೇನೂ ನಾನು ಫಸ್ಟ್ ಪರ್ಸನ್ಸು ಈ ವೇದಿಕೆ ಕೊಡ್ತೇನೆ ಇವಾಗ. ಯಾಕೆಂದರೆ ಅದರಲ್ಲಿ ಒಂದು ಸಿಗುವಂಥ ಖುಷಿ ಬೇರೆ ಎಲ್ಲೂ ಸಿಗಲ್ಲ ನಾನು. ಅದಕ್ಕೆ ಒಂಚೂರು ಡಿಮಾಂಡ್ ಕೇಳ್ತೀನಿ ನಾನು, ಒತ್ತಾಗಿ ಏನೋ. ಆದರೂ ಬಿಡಲ್ಲ, ಯಾವ ವೇದಿಕೆ ಬಂದರೂ ಬಿಡಲ್ಲ. ಅಂದ್ರೇನು, ಅವರು ಪೇಮೆಂಟ್ ಕೊಡಲಿ ಅಥವಾ ಪೇಮೆಂಟ್ ಕೊಡದೆ ಹಾಗೆ ಕೆಲವು ಜನ ಹಾಗೆ ಇರ್ತಾರೆ. ಸರ್ ನೋಡಿ ಸರ್ ಹಿಂಗಿದೆ ಅಂತ ಹೇಳ್ತಾರೆ, ಒಂದು ನಿಮ್ಗೆ ಕಾರ್ ಎಕ್ಸ್ಪೀರಿಯನ್ಸ್ ಕೊಡ್ತೀವಿ ಅಷ್ಟು ಬಂದುಬಿಡಿ ಅಂತಾರೆ. ಕಾರ್ ಡೀಸೆಲ್ ಹಾಕಿಸ್ತಾರೆ, ಬಂದುಬಿಡಿ ಸರ್ ಅಂತಾರೆ. ಆಯ್ತಪ್ಪ ಅಂತ ಹಂಗೂ ಇರ್ತಾಯಿದೆ ಕಡೆ. ಆದರೂ ಜನ ಅರ್ಥ ಮಾಡ್ಕೋಬೇಕು. ಏನೋ ಇವ್ರು ಎಷ್ಟು ಡಿಮಾಂಡ್ ಮಾಡ್ತಾರೆ. ಜೂನಿಯರ್ ಆರ್ಟಿಸ್ಟ್ ಅಂದರೆ ನಮ್ಮ ಕರ್ನಾಟಕದಲ್ಲಿ ಒಂದು 50 ಜನ ಇದ್ದಾರೆ, ಯಾರು ಇಷ್ಟು ಪೇಮೆಂಟ್ ತೊಗೋದಲ್ಲ, ಇವನಷ್ಟು ಪೇಮೆಂಟ್ ಕೇಳೋದಲ್ಲ, ಇವನು ಭಾರಿ ಡಿಮಾಂಡಪ್ಪ ಅಂತ ಅನ್ಬೋದು ಹಿಂದ್ಗಡೆ ಮಾತಾಡ್ತಾರೆ. ಬಟ್ ಅವ್ರು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳೋದು ಅಷ್ಟೇ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.